ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂಗೆ ಸ್ವಾಗತವನ್ನು ಕೋರುತ್ತಾ, ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಬಹುಪದೋಕ್ತಿಗಳು ಎಂಬ ಪಾಠದ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಮೊದಲಿಗೆ ನಾವು ಬಹುಪದೋಕ್ತಿ ಅಂದರೆ ಏನು, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. 5x² + 9 ಅಂತಿದೆ. ಇಲ್ಲಿ 5 ಅನ್ನೋದು ಸಹಗುಣಕ, x² ಸಹಗುಣಕ 5 ಅಂತ ನಾವು ಕರಿತೀವಿ. 5 ಅನ್ನೋದು ಸಹಗುಣಕ, x² ಅನ್ನೋದು ಪದ. ಇಲ್ಲಿ ಮೇಲ್ಗಡೆ ಸ್ಕ್ವೇರ್ ಇದೆ, ಇದನ್ನು ನಾವು ಡಿಗ್ರಿ ಅಂತ ಕರಿತೀವಿ. ಇದಿಷ್ಟನ್ನು ನಾವು ಬಹುಪದೋಕ್ತಿ ಅಂತ ನಾವು ಕರಿಬೋದು. ಮೊದಲಿಗೆ ಬಹುಪದೋಕ್ತಿಯ ವಿಧಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಬಹುಪದೋಕ್ತಿಯಲ್ಲಿ ಒಟ್ಟಾರೆ 5 ವಿಧಗಳಿವೆ. ಒಂದು ಸ್ಥಿರ ಬಹುಪದೋಕ್ತಿ. ಸ್ಥಿರ ಬಹುಪದೋಕ್ತಿ ಅಂದರೆ ಏನು? ಬಹುಪದೋಕ್ತಿಯ ಒಂದೇ ಪದವನ್ನು ಹೊಂದಿದ್ದು ಅದು ಸ್ಥಿರ ಸಂಖ್ಯೆಯಾಗಿದ್ದರೆ ಅದನ್ನು ಸ್ಥಿರ ಬಹುಪದೋಕ್ತಿ ಎನ್ನುವರು. ಉದಾಹರಣೆಗೆ 3, 5, 7 ಅಂದರೆ ನಾವು ಕಾನ್ಸ್ಟೆಂಟ್ ಟರ್ಮ್ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಟರ್ಮ್ ನೋಡಿ, ಇಲ್ಲಿ 5x² + 9 ಅಂದರೆ 9 ಅನ್ನೋದು ಕಾನ್ಸ್ಟೆಂಟ್ ಸ್ಥಿರ ಬಹುಪದೋಕ್ತಿ ಅಂತ ನಾವು ಕರಿತೀವಿ. ಇಲ್ಲಿ ಬಂದರೆ x + 2 ಅಂದರೆ 2ನ ನಾವು ಕಾನ್ಸ್ಟೆಂಟ್ ಟರ್ಮ್ ಅಥವಾ ಸ್ಥಿರ ಬಹುಪದೋಕ್ತಿ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಶೂನ್ಯ ಬಹುಪದೋಕ್ತಿ. ಶೂನ್ಯ ಬಹುಪದೋಕ್ತಿ ಎಂದರೇನು? ಸ್ಥಿರ ಬಹುಪದೋಕ್ತಿಯು 0 ಆಗಿದ್ದರೆ ಅದನ್ನು ನಾವು ಶೂನ್ಯ ಬಹುಪದೋಕ್ತಿ ಅಂತ ನಾವು ಕರಿತೀವಿ. ಬಹುಪದೋಕ್ತಿಯಲ್ಲಿ ಕಾನ್ಸ್ಟೆಂಟ್ ಟರ್ಮ್ಗಳು ಯಾವುದೇ ಲೆಕ್ಕಗಳಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಅದು ಶೂನ್ಯ ಆಗಿರಲಿಕ್ಕೆ ಚಾನ್ಸ್ ಇಲ್ಲ, ಅದು ಆಗಿರೋದಿಲ್ಲ. ಏಕಪದೋಕ್ತಿ ಅಂದರೆ ಏನು? ಯಾವುದೇ ಒಂದು ಈಕ್ವೇಷನಲ್ಲಿ ಒಂದೇ ಒಂದು ಪದ ಇದ್ದರೆ ಮಾತ್ರ ನಾವು ಅದನ್ನು ಏಕಪದೋಕ್ತಿ ಅಂತ ನಾವು ಕರಿತೀವಿ. ಉದಾಹರಣೆಗೆ 5x² ಏಕಪದೋಕ್ತಿ ಅಂತ ಕರಿತೀವಿ, 2x ನಾವು ಏಕಪದೋಕ್ತಿ ಅಂತ ನಾವು ಕರಿತೀವಿ. ನೆಕ್ಸ್ಟ್ ದ್ವಿಪದೋಕ್ತಿ. ಒಂದು ಈಕ್ವೇಷನಲ್ಲಿ 2 ಪದಗಳನ್ನ ಹೊಂದಿದ್ರೆ, ಫಾರ್ ಎಕ್ಸಾಂಪಲ್ x ಅನ್ನೋದೊಂದು ಪದ ಪ್ಲಸ್ 2 ಅನ್ನೋದೊಂದು ಪದ, ಇದನ್ನು ನಾವು ದ್ವಿಪದೋಕ್ತಿ ಅಂತ ನಾವು ಕರಿತೀವಿ. 5x² ಅನ್ನೋದೊಂದು ಪದ, 9 ಅನ್ನೋದೊಂದು ಪದ, ಆದ್ದರಿಂದ ಇವೆರಡು ಪದಗಳಿರೋದ್ರಿಂದ ನಾವು ಅದನ್ನು ದ್ವಿಪದೋಕ್ತಿ ಅಂತ ನಾವು ಕರಿತೀವಿ. ನೆಕ್ಸ್ಟ್ ತ್ರಿಪದೋಕ್ತಿ. ತ್ರಿಪದೋಕ್ತಿ ಅಂದರೆ ಏನು ಅಂದರೆ 3 ಪದಗಳು, ಯಾವುದೇ ಒಂದು ಈಕ್ವೇಷನ್ನು 3 ಪದಗಳನ್ನ ಹೊಂದಿದ್ರೆ ಅದನ್ನು ನಾವು ತ್ರಿಪದೋಕ್ತಿ ಅಂತ ನಾವು ಕರಿತೀವಿ. ಉದಾಹರಣೆಗೆ x² ಅನ್ನೋದೊಂದು ಪದ, 3x ಅನ್ನೋದೊಂದು ಪದ, 2 ಅನ್ನೋದೊಂದು ಪದ, 3 ಪದಗಳಿರೋದ್ರಿಂದ ಅದನ್ನು ನಾವು ತ್ರಿಪದೋಕ್ತಿ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿ, ನಿಮಗೆ ಒಂದು ಈ ಡಿಗ್ರಿಗಳನ್ನ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಏರಿಕೆ ಕ್ರಮದಿಂದ ಇಳಿಕೆ ಕ್ರಮದಲ್ಲಿ ಹೋಗ್ತಿದೆ. ಅಂದರೆ x² ಡಿಗ್ರಿ 2, ಇಲ್ಲಿ x ಡಿಗ್ರಿ 1, ಆಮೇಲೆ ಕಾನ್ಸ್ಟೆಂಟ್. ಒಂದು ಡಿಗ್ರಿಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಯಾವುದೋ ಒಂದು ಈಕ್ವೇಷನಲ್ಲಿ ಡಿಗ್ರಿಗಳು ಅತಿ ಮುಖ್ಯವಾದಂಥ ಅಂಶವನ್ನು ಹೊಂದಿರ್ತವೆ. ಒಂದು ಬಹುಪದೋಕ್ತಿಯ ಚರಾಕ್ಷರದಿಂದ ಗರಿಷ್ಠ ಘಾತವನ್ನು ಆ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಅಂತ ನಾವು ಕರಿತೀವಿ. ನೋಡಿ, ಇಲ್ಲಿ x⁴ ಅಂದರೆ ಇದನ್ನು ನಾವು ಡಿಗ್ರಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂದರೆ ಈ ಈಕ್ವೇಷನ್ನ ಡಿಗ್ರಿ 4. ನೋಡಿ, ಇಲ್ಲಿ y ಒಂದು ಪದ, ಅದು ಡಿಗ್ರಿ 1. ಇಲ್ಲಿ ಏನಿಲ್ಲ ಅಂದರೆ, ಯಾವುದು ಡಿಗ್ರಿ ಇಲ್ಲ ಅಂದರೆ 1. ಅಂದರೆ ಯಾವುದೇ ಡಿಗ್ರಿ ಇಲ್ಲ ಆದರೆ ನಾವು 1 ಅಂತ ಕರೆದ್ರೆ, ಆ ಅಕ್ಷರದ ಮೇಲಿರ್ತಕ್ಕಂಥ ಏನೂ ಇಲ್ಲ ಅಂದರೆ ಅದನ್ನು 1 ಅಂತ ಕನ್ಸಿಡರ್ ಮಾಡ್ತೀವಿ. y ಡಿಗ್ರಿ ಅಥವಾ ಮಹತ್ತಮ ಘಾತ 1. ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಪವರ್ 4 ಇರೋದ್ರಿಂದ 2x × 2x⁴ ಅಂದರೆ ಇದರ ಡಿಗ್ರಿ 4. ಇಲ್ಲಿ ಯಾವುದೇ ಡಿಗ್ರಿ ಇಲ್ಲ, ಆದ್ದರಿಂದ ಇದರ ಡಿಗ್ರಿ 1. ಶೂನ್ಯವಲ್ಲದ ಒಂದು ಸ್ಥಿರ ಬಹುಪದೋಕ್ತಿಯ ಡಿಗ್ರಿ 0 ಆಗಿರುತ್ತದೆ.
ಒಂದು ಬಹುಪದೋಕ್ತಿಯ ಡಿಗ್ರಿ 1 ಆಗಿದ್ದರೆ ಅದನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ನಾವು ಕರಿತೀವಿ. ಇದರ ಸಾಮಾನ್ಯ ರೂಪ ax ಪ್ಲಸ್ ಬಿ. ಅಂದರೆ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ y+3 ಅಂದರೆ ಯಾವುದೇ ಡಿಗ್ರಿ 1 ಅಂತಿದ್ರೆ ಅದನ್ನ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ನಾವು ಕರಿತೀವಿ. ಈ ರೇಖಾತ್ಮಕ ಬಹುಪದೋಕ್ತಿಗೆ ನಾವು ಸಾಮಾನ್ಯ ರೂಪ ಯಾವುದಪ್ಪ ಅಂದರೆ ax ಪ್ಲಸ್ ಬಿ. ನೆಕ್ಸ್ಟ್, ಒಂದು ಬಹುಪದೋಕ್ತಿಯ ಡಿಗ್ರಿ 2 ಆಗಿದ್ದರೆ ಅದನ್ನು ವರ್ಗ ಬಹುಪದೋಕ್ತಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ನಾವು ಕರಿತೀವಿ. ಇದರ ಸಾಮಾನ್ಯ ರೂಪ ax² ಪ್ಲಸ್ bx ಪ್ಲಸ್ ಸಿ. ಅಂದರೆ ನೋಡಿ, ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಡಿಗ್ರಿ 1 ಆಗಿರ್ತದೆ, ವರ್ಗ ಬಹುಪದೋಕ್ತಿಯಲ್ಲಿ ಡಿಗ್ರಿ 2 ಆಗಿರ್ತದೆ. ಅಂದರೆ ಸ್ಕ್ವೇರ್ ax² ಪ್ಲಸ್ bx ಪ್ಲಸ್ ಸಿ ಅಂದರೆ ಪವರ್ 2 ಆಗಿದ್ರೆ ಅದನ್ನ ನಾವು ವರ್ಗ ಬಹುಪದೋಕ್ತಿ ಅಂತ ನಾವು ಕರಿತೀವಿ ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, ಅದೇ ಥರ ಒಂದು ಬಹುಪದೋಕ್ತಿಯ ಡಿಗ್ರಿ 3 ಆಗಿದ್ದರೆ ಘನ ಬಹುಪದೋಕ್ತಿ ಅಂತ ನಾವು ಕರಿತೀವಿ. ಇಂಗ್ಲೀಷ್ನಲ್ಲಿ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ನಾವು ಕರಿತೀವಿ. ಅದರ ಸಾಮಾನ್ಯ ರೂಪ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ ಡಿ. ಅಂದರೆ ನೋಡಿ, ಇಲ್ಲಿ ವರ್ಗ ಬಹುಪದೋಕ್ತಿಯಲ್ಲಿ 2 ಇದ್ದರೆ ಘನ ಬಹುಪದೋಕ್ತಿಯಲ್ಲಿ ಹೈಯೆಸ್ಟ್ ಡಿಗ್ರಿ ಮಹತ್ತಮ ಘಾತ ಎಷ್ಟಿದೆ? 3 ಇದೆ. ಆದ್ದರಿಂದ ನಾವು ಇದನ್ನು ಘನ ಬಹುಪದೋಕ್ತಿ ಅಂತ ನಾವು ಕರಿತೀವಿ. ನೋಡಿ, ಇಲ್ಲೂ ಅಷ್ಟೇ ಡಿಗ್ರಿಗಳು ನೋಡಿ 3, 2, 1, 0. ಅಂದರೆ ಏರಿಕೆ ಕ್ರಮದಿಂದ ಇಳಿಕೆ ಕ್ರಮದಲ್ಲಿ ಹೋಗಬೇಕು. ಯಾವುದೇ ಒಂದು ಈಕ್ವೇಷನ್ ಆಗಿದ್ರೂ ಅದು ಏರಿಕೆ ಕ್ರಮದಿಂದ ಇಳಿಕೆ ಕ್ರಮಕ್ಕೆ ಹೋಗಬೇಕು. ನೆಕ್ಸ್ಟ್, ಒಂದು ಬಹುಪದೋಕ್ತಿಯ ಡಿಗ್ರಿಗಳ ಬಗ್ಗೆ, ಬೆಲೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋದಿದ್ರೆ, ಬಹುಪದೋಕ್ತಿಯ ಚರಾಕ್ಷರಗಳಿಗೆ ನಿರ್ದಿಷ್ಟ ಬೆಲೆಯನ್ನು ಆದೇಶಿಸಿದಾಗ ದೊರೆಯುವ ಬೆಲೆಯನ್ನು ಬಹುಪದೋಕ್ತಿಯ ಬೆಲೆ ಅಂತ ನಾವು ಕರಿತೀವಿ. ಅಂದರೆ ಯಾವುದೋ ಒಂದು ಪಾಲಿನಾಮಿಯಲ್ಗೆ ಒಂದು ಬೆಲೆನ ಅಪ್ಲೈ ಮಾಡಿದ್ರೆ ಕೊಟ್ಟರೆ ಕೊನೆಯಲ್ಲಿ ಬರೋ ಆನ್ಸರ್ನ ನಾವು ಬಹುಪದೋಕ್ತಿಯ ಬೆಲೆ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಪಾಲಿನಾಮಿಯಲ್ ಆಫ್ ಎಕ್ಸ್ ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x³ ಮೈನಸ್ 3x² ಪ್ಲಸ್ 5x ಮೈನಸ್ 6 ಅಂತ ಒಂದು ಬಹುಪದೋಕ್ತಿ ಇದೆ. ಆ ಬಹುಪದೋಕ್ತಿಗೆ ಒಂದು ಬೆಲೆ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 2. ಎಕ್ಸು 2 ಆದಾಗ ಈ ಬಹುಪದೋಕ್ತಿಯ ಬೆಲೆ ಕಂಡು ಹಿಡಿಯಿರಿ. ನೋಡಿ, ಅವರು ಎಕ್ಸ್ ಬೆಲೆ ಕೊಟ್ಟಿರಬೇಕಾದ್ರೆ ಈ ಬಹುಪದೋಕ್ತಿಯ ಎಲ್ಲ ಎಕ್ಸ್ಗಳಿಗೆ 2ನ ಅಪ್ಲೈ ಮಾಡ್ತಾ ಹೋಗಬೇಕು. 2x² ಹೋಲ್ ಕ್ಯೂಬ್ ಮೈನಸ್ 3x ಬೆಲೆ 2 ಹೋಲ್ ಸ್ಕ್ವೇರ್ ಪ್ಲಸ್ 5x ಬೆಲೆ 2 ಮೈನಸ್ 6. ಅರ್ಥ ಆಯ್ತಾ? ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಯಾವುದೇ ಒಂದು ಬಹುಪದೋಕ್ತಿಗೆ ಒಂದು ಬೆಲೆನ ಕೊಟ್ಟಿರ್ತಾರೆ. ಆ ಬೆಲೆನ ಕೊಟ್ಟರೆ ಆ ಒಂದು ಬಹುಪದೋಕ್ತಿಯ ಬೆಲೆ ನಮಗೆ ಫೈನಲಾಗಿ ಸಿಗ್ತದೆ. ಅಂದರೆ ಒಂದು ಬಹುಪದೋಕ್ತಿಗೆ ಯಾವುದೇ ಒಂದು ಬಹುಪದೋಕ್ತಿಗೆ ಒಂದು ಬೆಲೆ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 2 ಆದಾಗ ನೋಡಿ, 2 ಎಕ್ಸ್ ಬೆಲೆ 2 ಹೋಲ್ ಕ್ಯೂಬ್ ಮೈನಸ್ 3 ಎಕ್ಸ್ ಬೆಲೆ 2 ಹೋಲ್ ಸ್ಕ್ವೇರ್ ಪ್ಲಸ್ 5 ಎಕ್ಸ್ ಬೆಲೆ 2 ಮೈನಸ್ 6 ಕಾನ್ಸ್ಟೆಂಟ್ ಸ್ಥಿರ ಸಂಖ್ಯೆ. ನೋಡಿ, 2 ಇದೆ. 2ನ 3 ಸಲ ಮಲ್ಟಿಪ್ಲೈ ಮಾಡಬೇಕು. 2 2s 4, 4 2s 8, 8 2s 16, 2 2 4, 4 2 8, 8 2 16 ಮೈನಸ್ ಇದು 2ನ್ನ 2 ಸಲ ಮಲ್ಟಿಪ್ಲೈ ಮಾಡಬೇಕು. 2 ಸಲ ಗುಣಾಕಾರ ಮಾಡಬೇಕು. 2 2 4, 4 3 12 ಪ್ಲಸ್ 5 2 10 ಮೈನಸ್ 6. ನೋಡಿ, ಇದೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 16 ಮೈನಸ್ 12 4, 10 ಮೈನಸ್ 6 4 ಪ್ಲಸ್ 4 8. ಅಂದರೆ ಈ ಬಹುಪದೋಕ್ತಿಯ ಬೆಲೆ 8. ನೆಕ್ಸ್ಟ್, ಬಹುಪದೋಕ್ತಿಯ ಶೂನ್ಯತೆ. ಚರಾಕ್ಷರದ ಯಾವ ಬೆಲೆಗೆ ಬಹುಪದೋಕ್ತಿಯ ಬೆಲೆಯು ಶೂನ್ಯವಾಗುತ್ತದೆಯೋ ಆ ಬೆಲೆಯನ್ನು ಬಹುಪದೋಕ್ತಿಯ ಶೂನ್ಯತೆ ಅಂತ ನಾವು ಹೇಳ್ತೀವಿ. ನೋಡಿ, ಇಲ್ಲಿ ಒಂದು ಬಹುಪದೋಕ್ತಿಗೆ ಒಂದು ಬೆಲೆನ ಕೊಟ್ಟರು,
ಆ ಬೆಲೆನ ಉಪಯೋಗಿಸ್ಕೊಂಡು ನಾವು ಯಾವುದೋ ಒಂದು ನಂಬರ್ ಬಂತು ಅಂದರೆ 8 ಅನ್ನೋದು ಈ ಬಹುಪದೋಕ್ತಿಯ ಬೆಲೆ ಆಯಿತು. ಆದರೆ ಇಲ್ಲಿ ಯಾವುದೇ ಒಂದು ಬೆಲೆನ ಕೊಟ್ಟರೆ ಆ ಬಹುಪದೋಕ್ತಿಯ ಉತ್ತರ 0 ಬಂದರೆ 0ಗೆ ಈಕ್ವಲ್ ಆಗಿದ್ರೆ ಅದನ್ನು ನಾವು ಬಹುಪದೋಕ್ತಿಯ ಶೂನ್ಯತೆ ಅಂತ ನಾವು ಕರಿತೀವಿ. ಅಂದರೆ ಒಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x³ 4x³ ಮೈನಸ್ 3x² ಪ್ಲಸ್ 5x ಮೈನಸ್ 6 ಎಕ್ಸ್ ಇಸ್ ಈಕ್ವಲ್ ಟು 1 ಅಂದರೆ ಇಲ್ಲಿ ಎಕ್ಸ್ ಬೆಲೆ 1 ಆಯಿತು. ಹಿಂದಿನ ಲೆಕ್ಕದಲ್ಲಿ ಎಕ್ಸ್ ಮೈನಸ್ 1, ಹಿಂದಿನ ಲೆಕ್ಕದಲ್ಲಿ ಎಕ್ಸ್ ಬೆಲೆ 2 ಆಗಿದಾಗ 8 ಬಂತು. ಈ ಬಹುಪದೋಕ್ತಿಯ ಬೆಲೆ 8 ಆಯಿತು. ಆದರೆ ನೆಕ್ಸ್ಟು ಪಿ ಎಕ್ಸ್ ಬೆಲೆ ನೆಕ್ಸ್ಟ್ ಬಹುಪದೋಕ್ತಿ ಶೂನ್ಯತೆ ಕಂಡುಹಿಡಿಯಬೇಕು ಅಂದರೆ ನೆಕ್ಸ್ಟ್ ಯಾವುದೋ ಒಂದು ಬೆಲೆ ಕೊಟ್ಟಿರ್ತಾರೆ, ಆ ಬೆಲೆ ಈ ಪಾಲಿನಾಮಿಯಲ್ಗೆ ಅಪ್ಲೈ ಮಾಡಿದಾಗ 0 ಬಂದರೆ ಆ ಬಹುಪದೋಕ್ತಿಯ ಶೂನ್ಯತೆಯನ್ನು ನಾವು ಕಂಡುಹಿಡಿಬೋದು. ಅಂದರೆ ಎಕ್ಸ್ ಬೆಲೆ 1 ಕೊಟ್ಟಾಗ, ಈ ಬಹುಪದೋಕ್ತಿಗೆ ಎಕ್ಸ್ ಬೆಲೆ 1 ಕೊಟ್ಟಾಗ ಸೇಮ್ ಹಿಂದಿನ ಪ್ರಾಬ್ಲಮಲ್ಲಿ ನಾವು ಏನು ಎಕ್ಸ್ಪ್ಲೇನ್ ಮಾಡಿದ್ವಿ, ಎಕ್ಸ್ ಬೆಲೆ ಅಲ್ಲಿ ಹಿಂದಿನ ಪ್ರಾಬ್ಲಮ್ ಎಕ್ಸ್ ಬೆಲೆ 2 ಆಗಿತ್ತು, ಈಗಿನ ಪ್ರಾಬ್ಲಮಲ್ಲಿ ಎಕ್ಸ್ ಬೆಲೆ 1 ಆಗಿದೆ. ಅಂದರೆ ಇಲ್ಲಿರೋ ಬಹುಪದೋಕ್ತಿಗಳಿಗೆಲ್ಲ ಬಹುಪದೋಕ್ತಿ ಎಕ್ಸ್ ಜಾಗಕ್ಕೆಲ್ಲ 1 ಅಪ್ಲೈ ಮಾಡಬೇಕು. ನೋಡಿ, 4 ಎಕ್ಸ್ ಬೆಲೆ 1³ ಮೈನಸ್ 3 1 ಎಕ್ಸ್ ಬೆಲೆ 1 ಪ್ಲಸ್ 5 ಎಕ್ಸ್ ಬೆಲೆ 1 ಮೈನಸ್ 6 ಆಯಿತು. ನೋಡಿ, 1ನ್ನ ಎಷ್ಟೇ ಸಲ ಮಲ್ಟಿಪ್ಲೈ ಮಾಡಿದ್ರೂ ಒಂದೇ ಬರೋದು. 4 1 4 ಮೈನಸ್ 3 3 ಪ್ಲಸ್ 5 1 5 ಮೈನಸ್ 6. ನೋಡಿ, 4 ಮೈನಸ್ 3 1, 5 ಮೈನಸ್ 6 ಮೈನಸ್ 1, ಪ್ಲಸ್ 1 ಮೈನಸ್ 1 ಆಲ್ವೇಸ್ 0. ಅಂದರೆ ನೋಡಿ, ಇಲ್ಲಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಎಕ್ಸ್ ಬೆಲೆಗೆಲ್ಲ ಎಕ್ಸ್ಗೆ 1ನ್ನ ಅಪ್ಲೈ ಮಾಡ್ತಾ ಹೋದರೆ ಎಕ್ಸ್ 4 ಇಂಟು ಎಕ್ಸ್ ಬೆಲೆ 1³ ಮೈನಸ್ 3 ಎಕ್ಸ್ ಬೆಲೆ 1² ಪ್ಲಸ್ 5 ಎಕ್ಸ್ ಬೆಲೆ 1 ಮೈನಸ್ 6. ನೋಡಿ, 4 ಇಂಟು 1ನ್ನ ಎಷ್ಟು ಸಲ ಮಲ್ಟಿಪ್ಲೈ ಮಾಡಿದ್ರು ಅದರ ಆನ್ಸರೇ 1. 4 1 4 ಮೈನಸ್ 3 1 3 ಪ್ಲಸ್ 5 1 5 ಮೈನಸ್ 6. ಕೇರ್ಫುಲ್ಲಾಗಿ ನೋಡಿ, 4 ಮೈನಸ್ 3 1, 4ರಿಂದ 3ನ್ನ ಕಳೆದ್ರೆ 1 ಪ್ಲಸ್ 5 ಮೈನಸ್ 6 ಮೈನಸ್ 1. ನೋಡಿ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ 0 ಬಂತು. ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆದರೆ 0 ಆಯಿತು. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನೋದು ಬಹುಪದೋಕ್ತಿಯ ಶೂನ್ಯತೆ. ಈ ಬಹುಪದೋಕ್ತಿಯ ಶೂನ್ಯತೆ ಯಾವುದಪ್ಪ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ಇದರಲ್ಲಿ 3 ಥಿಯರಮ್ಗಳು ಬರ್ತವೆ. ಆ ಥಿಯರಮ್ಗಳು ಯಾವುದಪ್ಪ ಅಂದರೆ, ಒಂದು ಶೇಷ ಪ್ರಮೇಯ, ಇದನ್ನು ನಾವು ನೀಟಾಗಿ ಕಲಿಬೇಕು. ಪಿ ಆಫ್ ಎಕ್ಸ್ 1 ಅಥವಾ 1ಕ್ಕಿಂತ ಹೆಚ್ಚು ಡಿಗ್ರಿ ಹೊಂದಿರುವ ಬಹುಪದೋಕ್ತಿಯಾಗಿದ್ದಾಗ ಮತ್ತು ಎ ಯು ಒಂದು ವಾಸ್ತವ ಸಂಖ್ಯೆಯಾಗಿದ್ದರೆ ಪಿ ಆಫ್ ಎಕ್ಸ್ ಅನ್ನು ಎಕ್ಸ್ ಮೈನಸ್ ಎ ನಿಂದ ಭಾಗಿಸಿದಾಗ ಪಿ ಆಫ್ ಎ ಯು ಶೇಷವಾಗಿರುತ್ತದೆ. ಉದಾಹರಣೆಗೆ ನೋಡಿ, ಎಕ್ಸ್ ಪವರ್ 4 ಒಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ. ಎಕ್ಸ್ ಪವರ್ 4 ಪ್ಲಸ್ x³ ಮೈನಸ್ 2x² ಪ್ಲಸ್ ಎಕ್ಸ್ ಪ್ಲಸ್ 1 ಅನ್ನು ಎಕ್ಸ್ ಮೈನಸ್ 1ರಿಂದ ಭಾಗಿಸಿದಾಗ ಬರುವ ಶೇಷವನ್ನು ಕಂಡುಹಿಡಿಯಿರಿ. ನಾವು ಭಾಗಿಸೋದೇನು ಅಂತ ಹಿಂದಿನ ತರಗತಿಗಳಲ್ಲೆಲ್ಲ ಭಾಗಿಸೋದು ಹೇಗೆ ಅಂದರೆ 2ನಿಂದ 4ನ್ನ ಭಾಗಿಸ್ತಿದ್ವಿ, ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಮಾಡಿದ್ವಿ, ಯಾವುದೋ ತುಂಬ ದೀರ್ಘ ಭಾಗಾಕಾರ ಕ್ರಿಯೆಗಳಿಂದ ನಾವು ಮಾಡಿದ್ವಿ. ಇದು ಈ ಬಹುಪದೋಕ್ತಿಲಿ ನಾವು ಈ ಬಹುಪದೋಕ್ತಿನ ಎಕ್ಸ್ ಮೈನಸ್ 1ರಿಂದ ಭಾಗಿಸಿದಾಗ ಬರುವ ಶೇಷ ಹೇಗೆ ಕಂಡುಹಿಡಿಯೋದು ನೋಡಿ. ಬಹುಪದೋಕ್ತಿ ಏನು, ಎಕ್ಸ್ ಪವರ್ 4 ಪ್ಲಸ್ ಎಕ್ಸ್ ಪವರ್ 3 ಮೈನಸ್ 2x² ಪ್ಲಸ್ ಎಕ್ಸ್ ಪ್ಲಸ್ 1. ನೋಡಿ, ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0. ಇದನ್ನು ಸಮೀಕರಣ ರೂಪಕ್ಕೆ ತಂದರೆ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0. ಮೈನಸ್ 1 ಬಲಗಡೆಗೆ ಶಿಫ್ಟ್ ಆದರೆ ಪ್ಲಸ್ 1 ಆಗಬೇಕು. ಇದು 1 ಪವರ್ 4 1 ಪವರ್ 3 1 ಪವರ್ 4 1 ಪವರ್ 3. 1 ಪವರ್ 4ನ ಎಷ್ಟೇ ಸಲ ಮಲ್ಟಿಪ್ಲೈ ಮಾಡಿದ್ರು 1 ಬರ್ತದೆ. 1 ಪವರ್ 3ನ ಎಷ್ಟೇ ಸಲ ಮಲ್ಟಿಪ್ಲೈ ಮಾಡಿದ್ರು 1 ಬರ್ತದೆ. 2 ಇಂಟು 1 2, ಇದು ಸ್ಕ್ವೇರ್ ಆಗಬೇಕು, ಕನ್ಫ್ಯೂಸ್ ಆಗಬೇಡಿ, ಸ್ಕ್ವೇರ್ ಆಗಬೇಕು. 1 ಪ್ಲಸ್ 1 ಮೈನಸ್ 2 ಇಂಟು 1 ಮೈನಸ್ 2
+1 ನಾವು ಅಪ್ಲೈ ಮಾಡಿದ್ದೀವಿ. ಎಕ್ಸ್ ಬೆಲೆ 1, ಇದು ಕಾನ್ಸ್ಟೆಂಟ್ ಟರ್ಮು ಅದೇ ಥರ ಉಳಿಸ್ಕೊಂಡಿದ್ದೀವಿ. ಅಂದರೆ ಇದಿಷ್ಟನ್ನು ನೋಡಿ, 1 + 1 2, 2 - 2 0, 2 - 2 0, 1 + 1 2, ಅಂದರೆ ಇದರ ಶೇಷ 2. ಅಂದರೆ x - 1ನಿಂದ x⁴ + x³ - 2x² + x + 1ನ ಭಾಗಿಸಿದಾಗ ಬರುವ ಶೇಷ 2. ನೆಕ್ಸ್ಟ್ x + 2 ಇದು x³ + 3x² + 5x + 6ರ ಅಪವರ್ತನವಾಗಿದೆಯೇ ಎಂದು ಪರೀಕ್ಷಿಸಿ. p of x = x³ + 3x² + 5x + 6 ಇದನ್ನು ಭಾಗಿಸಿದಾಗ ಇದರ ಅಪವರ್ತನವಾಗಿದೆಯೇ ಅಂತ ನಾವು ಫ್ಯಾಕ್ಟರೈಸೇಷನ್ ಮಾಡಿದಾಗ ಇದರ ಅಪವರ್ತನ ಆಗಿದೆಯೇ ಅಂತ ನಾವು ಪರೀಕ್ಷಿಸಬೇಕು. ಅದೇ ಥರ ಇದನ್ನ ಈಕ್ವೇಷನ್ ಫಾರ್ಮಿಗೆ ತಗೊಂಡ್ರೆ x + 2 = 0, ಬಲಗಡೆಯಿಂದ +2 ಯಾವುದೇ ಒಂದು ಅಂಕಿನ ಎಡಗಡೆಗೆ ಅಥವಾ ಬಲಗಡೆಯಿಂದ ಎಡಗಡೆಗೆ ಶಿಫ್ಟ್ ಮಾಡಿದಾಗ ಸೈನ್ಗಳು ಚೇಂಜ್ ಆಗಬೇಕು. +2 ಈಕ್ವಲ್ಸಿಂದ ಈ ಕಡೆ ಬಂದರೆ ಅದು -2 ಆಗಿರ್ತದೆ. ಅಂದರೆ ಎಕ್ಸ್ ಬೆಲೆ -2 -2³ ಇದು ಕ್ಯೂಬ್ ಆಗಬೇಕು. -2³ + 3 -2² + 5 ಇಂಟು ಎಕ್ಸ್ ಬೆಲೆ -2 ಪ್ಲಸ್ ಕಾನ್ಸ್ಟೆಂಟ್ ನಂಬರ್ ಸ್ಥಿರ ಸಂಖ್ಯೆ 6. ನೋಡಿ, -2ನ 3 ಬಾರಿ ಮಲ್ಟಿಪ್ಲೈ ಮಾಡಿದಾಗ -2 ಇಂಟು -2 -4, ಮೈನಸ್ ಇಂಟು ಮೈನಸ್ಸು ಪ್ಲಸ್ಸು, 2 2 4, 4 ಇಂಟು -2 4 2 8 ಪ್ಲಸ್ ಇಂಟು -8, -8 ಪ್ಲಸ್ ನೋಡಿ ಇಲ್ಲ -2² -2² 2 ಸಲ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ಸು ಪ್ಲಸ್ಸು, 2 2 4 4 3 ಇಂಟು 4 ಪ್ಲಸ್ +5 ಬ್ರಾಕೆಟಲ್ಲಿ -2, ಅಂದರೆ ಇದು ಎಕ್ಸ್ ಬೆಲೆ ಪ್ಲಸ್ 2 ಪ್ಲಸ್ 6 ಕಾನ್ಸ್ಟೆಂಟ್ ಸ್ಥಿರ ಸಂಖ್ಯೆ. ನೋಡಿ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಕ್ಸ್ ಬೆಲೆ -8 ಪ್ಲಸ್ 4 3 12 ಮೈನಸ್ ಇಂಟು ಪ್ಲಸ್ಸು ಮೈನಸ್ಸು 5 2 10 ಪ್ಲಸ್ 6. ನೋಡಿ -8 ಪ್ಲಸ್ 12 ಇಷ್ಟು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 0 ಬರ್ತದೆ. ಅಂದರೆ x + 2 ಇದು x³ + 3x² + 5x + 6ರ ಅಪವರ್ತನ ಆಗಿದೆ. 0 ಬಂದರೆ ಇದರ ಅಪವರ್ತನ x + 2 0 ಬಂದರೆ ಆನ್ಸರ್ 0 ಬಂದರೆ x + 2 ಇದು x³ + 3x² + 5x + 6ರ ಅಪವರ್ತನ ಆಗಿದೆ. ನೋಡಿ ಇದು ತುಂಬ ಇಂಪಾರ್ಟೆಂಟು. ಭಾಗಾಕಾರ ಆಲ್ಗರಿಥಮ್ ನೋಡಿ, ಭಾಗಾಕಾರ ಆಲ್ಗರಿಥಮ್ ಅಂದರೆ p of x = gx qx × qx + r of x ಅಂತ ಇದು ಭಾಗಾಕಾರ ಆಲ್ಗರಿಥಮ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, p of x = g of x × q of x + r of x. ಅಂದರೆ p of x ಅಂದರೆ ಭಾಜ್ಯ ಅಂತ ನಾವು ಕರಿತೀವಿ, g of x ಅಂದರೆ ಭಾಜಕ ಅಂತ ಕರಿತೀವಿ, q of x ಅಂದರೆ ಭಾಗಲಬ್ಧ ಅಂತ ಕರಿತೀವಿ, r of x ಅಂದರೆ ಶೇಷ ಅಂತ ಕರಿತೀವಿ. ಮತ್ತು p of x ನ ಡಿಗ್ರಿ ಗ್ರೇಟರ್ ದನ್ ಅಥವಾ g of x ನ ಡಿಗ್ರಿಗೆ g of x ≠ 0 ಆದಾಗ ಭಾಗಾಕಾರ ಅಲ್ಗಾರಿದಮ್ ಏನಾಗಿರ್ತದೆ ಅಂದರೆ p of x = g of x × q of x + r of x ಆಗಿರ್ತದೆ. ನೆಕ್ಸ್ಟ್ ನೋಡಿ, ನೀವು ಹಿಂದಿನ ಕ್ಲಾಸಲ್ಲಿ 8ನೇ ತರಗತಿಲಿ 7ನೇ ತರಗತಿಲಿ ಇಂಥ ಸಮೀಕರಣಗಳ ಬೀಜಗಣಿತದ ಸಮೀಕರಣಗಳನ್ನ ನೀವು ಕಲ್ತಿರ್ತೀರಿ. ನೀವು ತುಂಬಾ ಇದು ನೋಡಿ ax² - y² ನೋಡಿ x + a × x + b ಅಂದರೆ ನೆಕ್ಸ್ಟ್ x + y + z² x + y whole cube x - y whole cube x³ + y³ x³ - y³ x³ + y³ + z³ - 3xyz. ಈ ಸಮೀಕರಣಗಳನ್ನ ನೀವು ಚೆನ್ನಾಗಿ ಕಲಿಬೇಕು. ಈ ಸಮೀಕರಣ ಚೆನ್ನಾಗಿ ಕಲಿತರೆ ನೆಕ್ಸ್ಟ್ ಬರೋ ಪ್ರಾಬ್ಲಮ್ಗಳಿಗೆಲ್ಲ ನೀವು ಸಮೀಕರಣಗಳ ಮೇಲೆ ಈ ಸಮೀಕರಣಗಳನ್ನ ಉಪಯೋಗಿಸ್ಕೊಂಡು ನೀವು ಪ್ರಾಬ್ಲಮ್ಗಳನ್ನ ಮಾಡ್ತೀರಿ. ನೆಕ್ಸ್ಟ್ ಅಭ್ಯಾಸ ಲೆಕ್ಕಗಳಿಗೆ ಹೋದರೆ
ಮೊದಲನೇದು ಈ ಕೆಳಗಿನವುಗಳಲ್ಲಿ ಯಾವುವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿವೆ ಮತ್ತು ಯಾವುವು ಅಲ್ಲ. ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿರಬೇಕು. ನೋಡಿ, 4x² ಮೈನಸ್ 3x ಪ್ಲಸ್ 7 ಒಂದೇ ಒಂದು ಚರಾಕ್ಷರ ಇರೋದು. ನೋಡಿ, ಎಕ್ಸ್ ಒಂದೇ ಚರಾಕ್ಷರ ಇರೋದು. ಇದು ಒಂದು ಚರಾಕ್ಷರವನ್ನು ಹೊಂದಿದೆ. ನೋಡಿ, ಇದೇ ರೀತಿ ಇದು ಹೋಮ್ವರ್ಕ್. ನೀವು ಎಷ್ಟು ಚರಾಕ್ಷರ ಹೊಂದಿದೆ ಅಂತ ನೀವು ಮನೇಲಿ ವರ್ಕೌಟ್ ಮಾಡಬೇಕು. ನೋಡಿ, 3√2 ಪ್ಲಸ್ t√2 ಈಸ್ ಈಕ್ವಲ್ ಟು, ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ರೂಟ್ ಟಿ ಅಂದರೆ 3√t ಅಂದರೆ t1/2 ಪ್ಲಸ್ t√2 ಬಹುಪದೋಕ್ತಿ ಅಲ್ಲ. ಕಾರಣ ಅಂದರೆ ಯಾವುದೇ ಬಹುಪದೋಕ್ತಿಯಲ್ಲಿ ಈ ರೂಟ್ಗಳಾಗಿರ್ಬೋದು, ಈ ಬೀಜೋಕ್ತಿಗಳಾಗಿರ್ಬೋದು ಬರಬಾರ್ದು. ಬಹುಪದೋಕ್ತಿ ಅಲ್ಲ, ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಘಾತವು ಪೂರ್ಣ ಸಂಖ್ಯೆ ಆಗಿರಬೇಕು. ಇಲ್ಲಿ ಯಾವುದು ಘಾತ ಪೂರ್ಣ ಸಂಖ್ಯೆ ಆಗಿಲ್ಲ, ಆದ್ದರಿಂದ ಇದು ನಾವು ಬಹುಪದೋಕ್ತಿ ಅಲ್ಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಎರಡನೇ ಕ್ವಶನ್, ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ x² ಸಹಗುಣಕವನ್ನು ಬರೆಯಿರಿ. ನಾವು ಮೊದಲೇ ಎಕ್ಸ್ಪ್ಲೇನ್ ಮಾಡಿದಾಗೆ ನೋಡಿ, x² ಸಹಗುಣಕಗಳನ್ನ ಬರೀಬೇಕು. ನೋಡಿ, x2 ಒಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ, 2 ಪ್ಲಸ್ x² ಪ್ಲಸ್ ಎಕ್ಸ್ ಅಂದರೆ ಈ ಇಲ್ಲಿರೋ x² ಸಹಗುಣಕ ಎಷ್ಟು ಅಂತ ಹೇಳಬೇಕು. ನೋಡಿ, x² ಸಹಗುಣಕ ಇಲ್ಲೇನೂ ಇಲ್ಲ ಅಂದರೆ, ಇಲ್ಲಿ ಯಾವುದೇ ನಂಬರ್ ಇಲ್ಲ ಅಂದರೆ ನಾವು 1 ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ದರಿಂದ x² ಸಹಗುಣಕ 1, x² ಕೋಎಫಿಷಿಯಂಟ್ 1 ಆಗಿರ್ತದೆ. ನೋಡಿ, ಇಲ್ಲೂ ಅಷ್ಟೇ. ನೋಡಿ, 2 ಮೈನಸ್ x² ಪ್ಲಸ್ x³ ನೋಡಿ, ಇಲ್ಲಿ ಯಾವುದೇ ಈಕ್ವೇಷನ್ ನೋಡಿ, ಇಲ್ಲಿ ಕಡಿಮೆಯಿಂದ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ವರಿಬೇಡ. ನಿಮಗೆ ಇಲ್ಲಿ ಅವ್ರು ಕ್ವಶನ್ ಕೇಳಿರೋದು x² ಸಹಗುಣಕ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, x² ಸಹಗುಣಕ -1. ಯಾಕೆಂದರೆ ಇಲ್ಲಿ ಚಿಹ್ನೆ ಇದೆ, ಮೈನಸ್ ಚಿಹ್ನೆ ಇರೋದ್ರಿಂದ x² ಮುಂದ್ಗಡೆ ಯಾವುದೇ ನಂಬರ್ ಇಲ್ಲ ಅಂದರೆ ಅದು 1 ಅಂತ ನಾವು ತಿಳ್ಕೊತೀವಿ. -1 ಇಲ್ಲಿ x² ಸಹಗುಣಕ -1, ಇಲ್ಲಿ x² ಸಹಗುಣಕ +1. x² ಮುಂದೆ ಯಾವುದೇ ನಂಬರ್ ಇಲ್ಲ ಅಂದರೆ ನಾವು 1 ಅಂತ ಕನ್ಸಿಡರ್ ಮಾಡ್ತೀವಿ, ನೆನಪಿರಲಿ. ಇಲ್ಲಿ x² ಸಹಗುಣಕ +1, ಇಲ್ಲಿ x² ಸಹಗುಣಕ -1. ಇದು ಹೋಮ್ವರ್ಕ್. ಇಲ್ಲಿ x² ಸಹಗುಣಕ ಎಷ್ಟು ಅಂತ ನೀವೇ ಹೇಳಬೇಕು. x² ಸಹಗುಣಕ ಎಷ್ಟು ನಿಮ್ಗೆ ಆಲ್ರೆಡಿ ಸಹಗುಣಕ ಅಂದ್ರೆ ಏನು ಅಂತ ನಿಮಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಆದ್ದರಿಂದ x² ಸಹಗುಣಕ ಎಷ್ಟು ಅಂತ ನೀವು ಮನೇಲಿ ಯೋಚನೆ ಮಾಡಿ ಆನ್ಸರ್ ಬರೀಬೇಕು. ನೆಕ್ಸ್ಟ್, ಮೂರನೇ ಕ್ವಶನ್, ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಕಂಡುಹಿಡಿಯಿರಿ. ನೋಡಿ, ನಾವು ಮೊದಲೇ ಹೇಳಿದ್ದೀವಿ, ಯಾವುದೇ ಒಂದು ಈಕ್ವೇಷನಲ್ಲಿ ಅಥವಾ ಯಾವುದೇ ಒಂದು ಬಹುಪದೋಕ್ತಿಲಿ ಅತಿ ಹೆಚ್ಚು ಮಹತ್ತಮ ಘಾತ ಡಿಗ್ರಿ ಯಾವುದೊಂದಿರ್ತದೆ ಅದನ್ನು ನಾವು ಆ ಬಹುಪದೋಕ್ತಿಯ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, 5x³ ಪ್ಲಸ್ 4x² ಈಸ್ ಈಕ್ವಲ್ ಟು 7x ಅಂದರೆ ಈ ಈಕ್ವೇಷನಲ್ಲಿ ಅತಿ ಹೆಚ್ಚು ಡಿಗ್ರಿ ದೊಡ್ಡ ನಂಬರ್ ಯಾವುದು? ಡಿಗ್ರಿ ಅಂದರೆ 3. ನೋಡಿ, ಕ್ಯೂಬ್ ಅಂತ ನಾವು ಕರಿತೀವಿ. ನೋಡಿ, 5x³ ಪ್ಲಸ್ 4x² ಸ್ಕ್ವೇರ್ ಈ ಪದದ ಮೇಲ್ಗಡೆ ನಂಬರ್ ಡಿಗ್ರಿಗಳನ್ನ ನಾವು ಹೈಯೆಸ್ಟ್ ನಂಬರ್ ಯಾವುದು? ಅದು ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ನಾವು ಕರಿತೀವಿ. ನೋಡಿ, ಈ ಬಹುಪದೋಕ್ತಿಯ ಮಹತ್ತಮ ಘಾತ 3ಕ್ಕಿಂತ 2 ಚಿಕ್ಕದು. ಆದ್ದರಿಂದ ನಾವು 3ನ್ನ ಈ ಬಹುಪದೋಕ್ತಿಯ ಡಿಗ್ರಿ 3 ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ನೋಡಿ, ಇದೇ ರೀತಿ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? ನೋಡಿ, ಈ ಟಿ ಪವರ್ ಮೇಲ್ಗಡೆ ಯಾವುದೇ ನಂಬರ್ ಇಲ್ಲ ಅಂದರೆ ನಾವು 1 ಅಂತ ಕನ್ಸಿಡರ್ ಮಾಡ್ತೀವಿ. ಅದರಿಂದ ಈ ಬಹುಪದೋಕ್ತಿಯ ಡಿಗ್ರಿ 1 ಆಗಿರ್ತದೆ, ಈ ಬಹುಪದೋಕ್ತಿಯ ಡಿಗ್ರಿ 3 ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳನ್ನು ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ. ನೋಡಿ, ಸ್ಕ್ವೇರ್ ಇದ್ರೆ ವರ್ಗ ಬಹುಪದೋಕ್ತಿ, ಕ್ಯೂಬ್ ಇದ್ರೆ ಘನ ಬಹುಪದೋಕ್ತಿ. ಅಂದರೆ ಇಲ್ಲಿ ಕಾನ್ಸ್ಟೆಂಟ್ ನಂಬರ್ 0 ಆಗಿದೆ ಅಂತ ಅರ್ಥ. ಇಲ್ಲಿ ಕಾನ್ಸ್ಟೆಂಟ್ ನಂಬರ್ ಯಾವುದೂ ಇಲ್ಲ ಅಂದರೆ ಇಲ್ಲಿ ಕಾನ್ಸ್ಟೆಂಟ್ ನಂಬರ್ 0 ಆಗಿದೆ ಅಂದರೆ x³ x² ax³ bx² ಪ್ಲಸ್ c ಪ್ಲಸ್ d ಈಸ್ ಈಕ್ವಲ್ ಟು 0 ಅಂದರೆ ಮಹತ್ತಮ ಘಾತ 3 ಆಗಿರೋದ್ರಿಂದ ಇದು ಘನ ಬಹುಪದೋಕ್ತಿ, ಮಹತ್ತಮ ಘಾತ 2 ಆಗಿರೋದ್ರಿಂದ ಇದು ವರ್ಗ ಬಹುಪದೋಕ್ತಿ, ಮಹತ್ತಮ ಘಾತ 1 ಆಗಿರೋದ್ರಿಂದ ಇದು ರೇಖಾತ್ಮಕ ಬಹುಪದೋಕ್ತಿ. ನೋಡಿ, ಇದಿಷ್ಟು ನಿಮಗೆ ಹೋಮ್ವರ್ಕ್. 3t ಇದು 1 ಆಗಿರೋದ್ರಿಂದ, ಇದು ಕ್ಯೂಬ್ ಆಗಿರೋದ್ರಿಂದ ಯಾವ ಬಹುಪದೋಕ್ತಿ, ಇದು ಸ್ಕ್ವೇರ್ ಆಗಿರೋದ್ರಿಂದ ಯಾವ ಬಹುಪದೋಕ್ತಿ, ಇದನ್ನು ನೀವು ಮನೆಯಲ್ಲಿ ಹೋಮ್ವರ್ಕ್ ಥರ ವರ್ಕೌಟ್ ಮಾಡಬೇಕು. ನೆಕ್ಸ್ಟ್, ಅಭ್ಯಾಸ 2.2.
ಎಕ್ಸ್ನ ಬೆಲೆಯು ಮೊದಲನೇ ಲೆಕ್ಕ ಎಕ್ಸ್ನ ಬೆಲೆಯು ಈ ಕೆಳಗಿನಂತೆ ಇದ್ದಾಗ ಬಹುಪದೋಕ್ತಿ 5x ಮೈನಸ್ 4x² ಪ್ಲಸ್ 3 ಬೆಲೆ ಕಂಡು ಹಿಡಿಯಿರಿ. ನೋಡಿ, ಎಕ್ಸ್ ಬೆಲೆ 0 ಕೊಟ್ಟಾಗ ಈ ಬಹುಪದೋಕ್ತಿಗೆ ನೀವು ಎಕ್ಸ್ ಬೆಲೆನೆಲ್ಲ ಅಪ್ಲೈ ಮಾಡಬೇಕು. ನೋಡಿ, ಎಕ್ಸ್ ಬೆಲೆ 0 ಆದಾಗ 5 ಎಕ್ಸ್ ಬೆಲೆ 0 ಮೈನಸ್ 4 ಎಕ್ಸ್ ಬೆಲೆ 0 ಸ್ಕ್ವೇರ್ ಪ್ಲಸ್ 3. 0ಇಂದ ಯಾವುದೇ ಒಂದು ಅಂಕಿನ ಮಲ್ಟಿಪ್ಲೈ ಮಾಡಿದ್ರೆ ಗುಣಾಕಾರ ಮಾಡಿದ್ರೆ ಅದು 0ನೇ ಬರ್ತದೆ. 5 ಇಂಟು 0 0 ಮೈನಸ್ 4 ಇಂಟು 0 0 ಪ್ಲಸ್ 3 ಈಸ್ ಈಕ್ವಲ್ ಟು 3. ಉಳಿದಿದ್ದೆಷ್ಟು 3. 0ಗೆ ಯಾವುದೇ ನಂಬರ್ನ ಸೇರಿಸಿದ್ರಾಗ 3ನೇ ಬರ್ತದೆ. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು -1 ಆದರೆ ನೋಡಿ, ಎಕ್ಸ್ ಬೆಲೆ -1 ಆದರೆ 5 ಎಕ್ಸ್ ಬೆಲೆ -1 ಮೈನಸ್ 4 ಎಕ್ಸ್ ಬೆಲೆ -1 ಹೋಲ್ ಸ್ಕ್ವೇರ್ ಇದೆ ನೆನಪಿರಲಿ 5 ಎಕ್ಸ್ ಬೆಲೆ -1 ಮೈನಸ್ 4 ಮೈನಸ್ ಹೋಲ್ ಎಕ್ಸ್ ಬೆಲೆ -1 ಹೋಲ್ ಸ್ಕ್ವೇರ್ ಪ್ಲಸ್ 3. ನೋಡಿ, 5ರಿಂದ -1ನ ಮಲ್ಟಿಪ್ಲೈ ಮಾಡಿದ್ರೆ -5. ನೋಡಿ, -1 ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ಸನ್ನು 2 ಸಲ ಮಲ್ಟಿಪ್ಲೈ ಮಾಡಬೇಕು, 1 ಮಲ್ಟಿಪ್ಲೈ ಮಾಡಿ 2 ಸಲ ಮಲ್ಟಿಪ್ಲೈ ಮಾಡಬೇಕು. ಒಂದು ಮೈನಸ್ಸನ್ನು 2 ಸಲ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 1 ಪ್ಲಸ್ 1 ಆಯಿತು. ಪ್ಲಸ್ ಇಂಟು ಮೈನಸ್ 4 1 4 ಪ್ಲಸ್ 3 ಎರಡನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ? -6 ಬರ್ತದೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಬೆಲೆ 2 ಆದರೆ ಸೇಮ್ ಇದೆ. ಎಕ್ಸ್ನ ಬೆಲೆ 2 ಆದರೆ -3 ಬರ್ತದೆ. ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತಿದ್ದೀನಿ. ನೆಕ್ಸ್ಟ್ ಮೂರನೇ ಲೆಕ್ಕ, ಈ ಕೆಳಗಿನವು ಅವುಗಳೆದುರು ಸೂಚಿಸಿರುವ ಬಹುಪದೋಕ್ತಿಗಳ ಶೂನ್ಯತೆ ಎಂದು ಪರೀಕ್ಷಿಸಿ. ನಾವು ಬಹುಪದೋಕ್ತಿಯ ಶೂನ್ಯತೆ ಆಗಿರಬೇಕು ಅಂದರೆ ಆನ್ಸರ್ ಏನಾಗಿರಬೇಕು? 0 ಬಂದಿರಬೇಕು. ನೋಡಿ, P(x) = 3x + 1 ಅಂದರೆ ಎಕ್ಸ್ ಬೆಲೆ -1/3 ಆಗಿದ್ರೆ ಈ ಬಹುಪದೋಕ್ತಿ ಶೂನ್ಯತೆ ಆಗಿದೆಯಾ ಅಂತ ಚೆಕ್ ಮಾಡೋಣ. ನೋಡಿ, ಎಕ್ಸ್ ಬೆಲೆ -1/3 = 3 ಇಂಟು 3 3 ಎಕ್ಸ್ ಬೆಲೆ ಮಾತ್ರ ಎಕ್ಸ್ಗೆ ಬೆಲೆ ಮಾತ್ರ ಹಾಕ್ತಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. 3 3 ಎಕ್ಸ್ ಬೆಲೆ -1/3 ಪ್ಲಸ್ 1. ನೋಡಿ, 3 ಕ್ಯಾನ್ಸಲ್, ಉಳಿದಿದ್ದು -1 -1 ಪ್ಲಸ್ 1 0 -1 ಪ್ಲಸ್ 1 0 ಅಂದರೆ ಈ ಬಹುಪದೋಕ್ತಿ P(x) -1/3 = 0 ಆದ್ದರಿಂದ x -1/3 P(x) 3x 3x+1 ಬಹುಪದೋಕ್ತಿಯ ಶೂನ್ಯತೆ ಆಗಿದೆ. ಬಹುಪದೋಕ್ತಿಯ ಶೂನ್ಯತೆ ಆಗಿರಬೇಕು ಅಂದರೆ ನಿಮಗೆ ಆನ್ಸರ್ 0 ಬಂದಿರಬೇಕು. 0 ಬಂದರೆ ಮಾತ್ರ ಯಾವುದೇ ಒಂದು ಎಕ್ಸ್ ಬೆಲೆನ ನೀವು ಯಾವುದೇ ಒಂದು ಬಹುಪದೋಕ್ತಿಗೆ ಅಪ್ಲೈ ಮಾಡಿದಾಗ ಆ ಬಹುಪದೋಕ್ತಿಯ ಆನ್ಸರು ಉತ್ತರ 0 ಬಂದಾಗ ಆ ಬಹುಪದೋಕ್ತಿಯು ಶೂನ್ಯತೆ ಆಗಿದೆ ಅಂತ ಅರ್ಥ. ನೋಡಿ, ಇಲ್ಲಿ ಕೆಳಗಡೆ ನಿಮಗೆ 2 3 4 5 ಈಸಿ, ತುಂಬಾ ಈಸಿ ಲೆಕ್ಕಗಳನ್ನ ಕೊಟ್ಟಿದ್ದೀನಿ. ಮನೇಲಿ ನೀವು ವರ್ಕೌಟ್ ಮಾಡಿದ್ರೆ ನಿಮಗೆ ತಲೆಯೊಳಗೆ ನೀಟಾಗಿ ಉಳಿಯುತ್ತೆ. ನೆಕ್ಸ್ಟ್ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ನೋಡಿ, ಅವರು ಒಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿ ಎಕ್ಸ್ ಬೆಲೆ ಕೊಟ್ಟಿಲ್ಲ. ಎಕ್ಸ್ಗೆ ರೀಪ್ಲೇಸ್ ಮಾಡುವಂಥ ಯಾವುದೋ ಒಂದು ನಂಬರ್ನ ಹಾಕಿದ್ರೆ ಇದು ಬಹುಪದೋಕ್ತಿ ಆಗುತ್ತಾ ಅಂತ ಅವ್ರು ಕೇಳ್ತಿದ್ದಾರೆ. ನೋಡಿ, x+5 ಒಂದು ಬಹುಪದೋಕ್ತಿ x+5 ಆದರೆ ನೋಡಿ, ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದಾಗ +5 ಈಕ್ವಲ್ಸಿಂದ ಈ ಕಡೆ ಬಂದಾಗ ಸೈನ್ ಚೇಂಜ್ ಆದಾಗ -5 ಆಗಬೇಕು. ಅಂದರೆ ಇಲ್ಲಿ x+5 = 0 ಆದರೆ ಈಕ್ವೇಷನ್ ಫಾರ್ಮ್ಗೆ ತಗೊಂಡಾಗ ಈ +5 ಬಲಗಡೆಗೆ ಶಿಫ್ಟ್ ಆದರೆ -5 ಆಯಿತು. ಅಂದರೆ ಎಕ್ಸ್ ಬೆಲೆ ಎಷ್ಟಾಯಿತು? -5. ಎಕ್ಸ್ ಬೆಲೆ ಏನಾಯಿತು? -5 ಆಯಿತು. ನೋಡಿ, ಈ ಈಕ್ವೇಷನ್ಗೆ ಬಹುಪದೋಕ್ತಿಗೆ ಎಕ್ಸ್ ಬೆಲೆ -5 ಆದಾಗ -5 + 5 ಅಂದರೆ -5 + 5 0 ಅಂದರೆ (-5 + 5 0 ಆದಾಗ ಅಂದರೆ ಆನ್ಸರ್ 0 ಬಂದರೆ -5 + 5 0 ಬಂದರೆ ಈ P(x) = x+5ನ ಇದರ ಶೂನ್ಯತೆ
ಎಕ್ಸ್ ಇಸ್ ಈಕ್ವಲ್ ಟು -5 ಆದಾಗ ಈ ಬಹುಪದೋಕ್ತಿ ಶೂನ್ಯತೆ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಇದೆಲ್ಲ ತುಂಬಾ ಈಸಿ. ಎಕ್ಸ್ -5 ಅಂದರೆ ಎಕ್ಸ್ ಬೆಲೆ +5 ಆದರೆ ಇದು 0 ಆಯ್ತದೆ. ಅಂದರೆ ಇದು ತುಂಬಾ ಈಸಿ. ನಿಮಗೆ ತುಂಬಾ ಕಷ್ಟ ಆಗಿರೋದು ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಇಸ್ ಈಕ್ವಲ್ ಕಾಮ ಎ ನಾಟ್ ಈಕ್ವಲ್ ಟು 0 ಆಗಿರಬಾರ್ದು, ಆದರೂ ಅದು ಶೂನ್ಯತೆನ ಏನಿಗೆ ಅಂತ ನಾವು ಫೈಂಡ್ ಮಾಡಬೇಕು. ನೋಡಿ, ಎ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಕ್ವಶನ್ ಕೇಳಿರೋದು ನಿಮಗೆ ಎ 0 ಆಗಿರಬಾರ್ದು, ಎ 0 ಆಗಿರಬಾರ್ದು. ನೀವು ಅಂದರೆ ಎಕ್ಸ್ 0 ಆದರೆ ಎ ಇಂಟು 0 0 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 0 ಆದರೆ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಇದರ ಶೂನ್ಯತೆ ಆಗಿದೆ. ಅಂದರೆ ಎಕ್ಸ್ 0 ಆದರೆ ಎ ಎಕ್ಸ್ನ ಬಹುಪದೋಕ್ತಿ ಶೂನ್ಯತೆ ಆಗಿರ್ತದೆ. ನೆಕ್ಸ್ಟ್ ಮನೆ ಕೆಲಸ. ನಾವು ಇಲ್ಲಿವರೆಗೂ ಎಷ್ಟು ಡಿಸ್ಕಷನ್ ಮಾಡಿದ್ದೀವಿ ಅದನ್ನೆಲ್ಲ ಮನೆ ಕೆಲಸ ಕೊಟ್ಟಿದ್ದೀನಿ. ಇನ್ನೊಂದ್ಸಲಿ ರಿವಿಷನ್ ಮಾಡೋಣ. ನೋಡಿ, ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ ಪಿ ಆಫ್ 0, ಪಿ ಆಫ್ 1 ಮತ್ತು ಪಿ ಆಫ್ 2ಗಳನ್ನು ಕಂಡುಹಿಡಿಯಿರಿ. ನೋಡಿ, ಎಲ್ಲದಕ್ಕೂ ಈ ಇಷ್ಟು ಬಹುಪದೋಕ್ತಿಗೂ 0 ಅಪ್ಲೈ ಮಾಡಬೇಕು, 1 ಅಪ್ಲೈ ಮಾಡಬೇಕು, 2 ಅಪ್ಲೈ ಮಾಡಬೇಕು. ನೋಡಿ, y 0 ಆದರೆ y ಪಿ ಆಫ್ 0 ಸ್ಕ್ವೇರ್ -0 + 1 ಅಪ್ಲೈ ಮಾಡಬೇಕು. ಅದೇ ರೀತಿ y 1 ಆದರೆ y ಇಸ್ ಈಕ್ವಲ್ ಟು 1 ಆದಾಗ y ಬೆಲೆ 1 ಆದಾಗ 1 ಸ್ಕ್ವೇರ್ -1 + 1. ನೋಡಿ, y ಬೆಲೆ 2 ಆದಾಗ y 2 ಸ್ಕ್ವೇರ್ -2 + 1. ನೆಕ್ಸ್ಟ್ ಟಿ, ಅವರು ಯಾವುದೇ ಎಕ್ಸ್ ಆಗಿರ್ಬೋದು, ವೈ ಆಗಿರ್ಬೋದು, ಟಿ ಆಗಿರ್ಬೋದು, ಯಾವುದೇ ಒಂದು ಪದಗಳನ್ನ ಕೊಡ್ಬೋದು. ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ. ಅಂದರೆ ಇಲ್ಲಿ ಟಿ 0 ಆದರೆ, ಟಿ ಬೆಲೆ 0 ಆದರೆ ಅಪ್ಲೈ ಮಾಡಬೇಕು. ಟಿ ಪ್ಲಸ್ ಕೆಳಗೆಲ್ಲ 0 ಅಪ್ಲೈ ಮಾಡಬೇಕು. 2 + ಟಿ ಅಂದರೆ 0 + 2 0 ಹೋಲ್ ಸ್ಕ್ವೇರ್ -0 ಕ್ಯೂಬ್. ನೆಕ್ಸ್ಟ್ 1 ಬೆಲೆ ಆದರೆ, ಟಿ ಬೆಲೆ 1 ಆದರೆ 1 2 + 1 + 2t 2 1 ಸ್ಕ್ವೇರ್ -1 ಕ್ಯೂಬ್. ನೆಕ್ಸ್ಟ್ 2 ಆದರೆ, ಟಿ ಬೆಲೆ 2 ಆದರೆ 2 + 2 + 2 2 ಸ್ಕ್ವೇರ್ -2 ಕ್ಯೂಬ್. ನೋಡಿ, ಯಾವುದೇ ಒಂದು ಬೆಲೆ ತಗೋಬೇಕು ಅಷ್ಟೇ, ಯಾವುದೇ ಪದಕ್ಕೆ ಬೆಲೆ ತಗೋಬೇಕು. ನೀವು ಯಾವುದೇ ಮಲ್ಟಿಪ್ಲೈ ಮಾಡ್ತೀವಿ, ಈಗ ವೈಗೆ 0 ತಗೊಳ್ಳೋದು, 1 ತಗೊಳ್ಳೋದು, 2 ಅಪ್ಲೈ ಮಾಡೋದು. ನೆಕ್ಸ್ಟ್ ಇಲ್ಲಿ ಟಿಗೆ ನೀವು ಬೆಲೆ ತಗೋಬೇಕು. ಪಿ ಆಫ್ ಟಿ ಆಗಬೇಕದು. ಅಂದರೆ ಟಿ ಬೆಲೆ 0 ಆದರೆ ಎಷ್ಟು, ಟಿ ಬೆಲೆ 1 ಆದರೆ ಎಷ್ಟು, ಟಿ ಬೆಲೆ 2 ಆದರೆ ಎಷ್ಟು. ಅದೇ ರೀತಿ ಇದು ಲೆಕ್ಕಗಳು. ಅಂದರೆ ಎಕ್ಸ್ ಬೆಲೆ 0 ಆದರೆ ಎಷ್ಟು, 1 ಆದರೆ ಎಷ್ಟು, 2 ಆದರೆ ಎಷ್ಟು. ಈ ಬಹುಪದೋಕ್ತಿಯ ಆನ್ಸರ್ಗಳು ಕಂಡುಹಿಡಿಬೇಕು. ನೆಕ್ಸ್ಟ್ ಇಲ್ಲೂ ಅಷ್ಟೇ 0 ಅಪ್ಲೈ ಮಾಡೋದು, 0 ಅಪ್ಲೈ ಮಾಡೋದು, 1 ಅಪ್ಲೈ ಮಾಡೋದು, 1 ಅಪ್ಲೈ ಮಾಡೋದು, 2 ಅಪ್ಲೈ ಮಾಡೋದು, 2 ಅಪ್ಲೈ ಮಾಡೋದು. ಡಿಫ್ರೆನ್ಸ್ ಆನ್ಸರ್ಗಳು ಬರ್ತವೆ. ಅದು ನೀವು ಮನೆಯಲ್ಲಿ ವರ್ಕೌಟ್ ಮಾಡಬೇಕು. ಹಿಂದೆ ನಾವು ಪ್ರಾಬ್ಲಮ್ಗಳನ್ನ ಡಿಸ್ಕಷನ್ ಮಾಡಿದ್ದೀವಿ, ಇದೇ ಥರ ಪ್ರಾಬ್ಲಮ್ಗಳನ್ನ. ನೆಕ್ಸ್ಟ್ ಇನ್ನೊಂದು ಥರ, ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿವೆ ಮತ್ತು ಯಾವುವು ಅಲ್ಲ. ನೋಡಿ, ಬಹುಪದೋಕ್ತಿಗಳ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿದೆಯಾ ಇಲ್ವಾ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಈ ಕೆಳಗಿನ 3ನೇ ಕ್ವಶನ್ನು ಹೋಮ್ವರ್ಕ್. ಈ ಕೆಳಗಿನ ಪ್ರತಿಯೊಂದರಲ್ಲಿ x² ಸಹಗುಣಕಗಳನ್ನ ಕಂಡುಹಿಡಿಯಬೇಕು. ನೋಡಿ, ಇಲ್ಲಿ x² ಸಹಗುಣಕ -1 ಅಂದರೆ ಇಲ್ಲಿ ಯಾವುದೇ ನಂಬರ್ ಇಲ್ಲ ಅಂದರೆ -1. ಇಲ್ಲಿ x² ಸಹಗುಣಕ π/2. ಅರ್ಥ ಮಾಡ್ಕೊಂಡು ನೀವು ಕೋಎಫಿಷಿಯೆಂಟ್ಗಳನ್ನ ಅಥವಾ ಸಹಗುಣಕಗಳನ್ನ ನೀವು ಬರೀಬೇಕಾಗುತ್ತೆ. ಈ ಕೆಳಗಿನವುಗಳನ್ನು ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ. ನೋಡಿ, ಪವರ್ 1 ಇದ್ರೆ, ಡಿಗ್ರಿ 1 ಇದ್ರೆ ಯಾವುದು, ಡಿಗ್ರಿ 2 ಇದ್ರೆ ಯಾವುದು, ಡಿಗ್ರಿ 3 ಇದ್ರೆ ಯಾವುದು. ನಾವು ಹಿಂದಿನ ಸ್ಲೈಡ್ಗಳಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇದೆಲ್ಲ ಪ್ರಾಬ್ಲಮ್ಗಳನ್ನ ನಾವು ಹಿಂದಿನ ಸ್ಲೈಡ್ಗಳಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಅದೇ ಪ್ರಾಬ್ಲಮ್ಗಳನ್ನ ನಾವು ಹೋಮ್ವರ್ಕ್ ಕೊಟ್ಟಿದ್ದೀವಿ. ನೋಡಿ, ಈ ಕೆಳಗಿನವುಗಳು ಅವುಗಳೆಂದರೆ ಅವುಗಳಿದ್ರು ಸೂಚಿಸಿರುವ ಬಹುಪದೋಕ್ತಿಗಳ ಶೂನ್ಯತೆ ಕಂಡುಹಿಡಿಯಿರಿ. ನೋಡಿ, ಯಾವುದೇ ಒಂದು ಬಹುಪದೋಕ್ತಿಗೆ ಮುಂದೆ ಕೊಟ್ಟಿರೋ ನಂಬರ್ಗಳನ್ನ ಅಪ್ಲೈ ಮಾಡಬೇಕು. ಅಂದರೆ ಇಲ್ಲಿ ಎಕ್ಸ್ ಬೆಲೆ 4/5 ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ನೀವು ಅದು ಶೂನ್ಯತೆಗಳಾಗಿದೆಯಾ ಇಲ್ಲವೋ ಅಂತ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ 6ನೇ ಕ್ವಶನ್, ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ನೋಡಿ, ಈಗ ತಾನೇ ಡಿಸ್ಕಷನ್ ಮಾಡಿದ್ರಿ. x -5 = 0 ಈಕ್ವೇಷನ್ ಫಾರ್ಮ್ಗೆ ತರಬೇಕು. -5ನ ಈ ಕಡೆ ಶಿಫ್ಟ್ ಮಾಡಬೇಕು. -5 ಈ ಕಡೆ ಶಿಫ್ಟ್ ಈಕ್ವಲ್ಸ್ ಇಂದ ಮುಂದೆ ಬಲಗಡೆ ಹೋದಾಗ +5 ಆಯ್ತದೆ. ಅಂದರೆ ಎಕ್ಸ್ ಬೆಲೆ +5 ಆದಾಗ 5 - 5 0 ಆಯ್ತದೆ. ಇದೇ ಥರ ನೀವು ಇಷ್ಟು ಲೆಕ್ಕಗಳನ್ನು ಮಾಡಬೇಕು. ಇಷ್ಟು ಲೆಕ್ಕಗಳನ್ನು ಮಾಡಿದಾಗ ನಿಮಗೆ ಈ ತರಗತಿಲಿ ಇವತ್ತೇ ನೀವು ಡಿಸ್ಕಷನ್ ಮಾಡಿದಾಗ, ಇವತ್ತೇ ನೀವು ಈ ಹೋಮ್ವರ್ಕ್ಗಳನ್ನೆಲ್ಲ ನೀವು ಕರೆಕ್ಟಾಗಿ ಮಾಡೋದಾದರೆ ಇವತ್ತಿನ ಕ್ಲಾಸು ತುಂಬಾ ತಲೆಯಲ್ಲಿ ಉಳಿಯುತ್ತದೆ. ಮತ್ತು ಪರೀಕ್ಷೆಗಳಲ್ಲಿ ಚೆನ್ನಾಗಿ ಬರೀಬೋದು, ಒಳ್ಳೆ ಅಂಕಗಳನ್ನ ಪಡಿಬೋದು. 9ನೇ ಕ್ಲಾಸಲ್ಲಿ ಅಲ್ಲ ಅಂತಲ್ಲ, 10ಥಲ್ಲೂ ಕೂಡ ಪಾಲಿನಾಮಿಯಲ್ಸ್ ಅಥವಾ ಬಹುಪದೋಕ್ತಿಗಳನ್ನ
ತುಂಬ ಚೆನ್ನಾಗಿ ನಾವು ಡಿಸ್ಕಷನ್ ಮಾಡ್ತೀವಿ. ಲಾಂಗ್ ಡಿವಿಷನ್ ಮೆಥಡ್ಗಳು ಮುಂದೆ ಚೆನ್ನಾಗಿ ತುಂಬ ಒಳ್ಳೆ ಪ್ರಾಬ್ಲಮ್ಗಳನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಈ ಪ್ರಾಬ್ಲಮ್ಗಳನ್ನ ನೀವು ಬೇಸಿಕ್ಕಾಗಿ ನೀವು ಚೆನ್ನಾಗಿ ಕಲಿಬೇಕು. ಅಂದರೆ ಈ ಸಹಗುಣಕಗಳಂದ್ರೇನು, ಈ ಝೀರೋಗಳು ಶೂನ್ಯತೆಗಳು ಕಂಡುಹಿಡಿಯೋದು ಹೆಂಗೆ, ಅಂದರೆ ಯಾವುದೇ ಒಂದು ಟರ್ಮ್ಗಳ ಯಾವುದೇ ಒಂದು ಈ ಬೆಲೆ ಕೊಡದೆ ಇದ್ರೂ ನಾವು ಶೂನ್ಯತೆಗಳನ್ನ ಕಂಡುಹಿಡಿಯೋದು ಹೇಗೆ, ಡಿಗ್ರಿಗಳೇನು, 1 ಇದ್ರೆಷ್ಟು, ಪವರ್ 1 ಇದ್ರೆಷ್ಟು, ಸ್ಕ್ವೇರ್ ಇದ್ರೆಷ್ಟು, ಕ್ಯೂಬ್ ಇದ್ರೆಷ್ಟು, ಇಂಥವನ್ನೆಲ್ಲ ನಾವು ಚೆನ್ನಾಗಿ ಕಲ್ತ್ಕೊಂಡಿದ್ರೆ ಮುಂದೆ ಬರೋ ಲೆಕ್ಕಗಳೆಲ್ಲ ನಾವು ನೀಟಾಗಿ ಡಿಸ್ಕಷನ್ ಮಾಡ್ಬೋದು. ಆದ್ದರಿಂದ ನೀವು ಚೆನ್ನಾಗಿ ಮನೆಗಳಲ್ಲಿ ಡಿಸ್ಕಷನ್ ಮಾಡಿ. ಇಂದಿನ ತರಗತಿನ ನಾವು ನೀಟಾಗಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾವು ಭಾವಿಸ್ತೀನಿ. ಈ ಹೋಮ್ವರ್ಕ್ಗಳನ್ನು ಚೆನ್ನಾಗಿ ಕಲೀರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಸಾಯಿರಾಮ್.